ಆದುದರಿಂದ ಯೋಸೇಫನು ಪೋಟಿಫರನ ದೃಷ್ಟಿಯಲ್ಲಿ ದಯೆ ಹೊಂದಿ ಅವನ ಸೇವೆ ಮಾಡಿದನು. ಪೋಟಿಫರನು ಅವನನ್ನು ತನ್ನ ಮನೆಯ ಮೇಲೆ ಮೇಲ್ವಿಚಾರಕನನ್ನಾಗಿ ಮಾಡಿ ತನಗಿದ್ದದ್ದನ್ನೆಲ್ಲ ಅವನ ಕೈಗೆ ಒಪ್ಪಿಸಿದನು. ಆದಿಕಾಂಡ 39 ವಾಕ್ಯ. ದೇವರು ಯೋಸೇಫನಿಗೆ ಒಂದು ಉದ್ದೇಶವನ್ನು ಕೊಟ್ಟಿದ್ರು. ಆ ಉದ್ದೇಶವನ್ನು ಪೂರೈಸುವುದಕ್ಕೋಸ್ಕರ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು, ಒಬ್ಬ ಮನೆಯ ಕೆಲಸಗಾರನ ಮೇಲೆ ದಯೆಯನ್ನ ಯಜಮಾನ ತೋರಿಸ್ತಾ ಇರೋದು. ಇಲ್ಲಿ ನಾನೇನು ಹೇಳೋಕೆ ಇಷ್ಟಪಡ್ತಿದ್ದೇನೆ ಗೊತ್ತಾ? ದೇವರು ನಿಮಗೂ ಒಂದು ಉದ್ದೇಶವನ್ನ ಕೊಟ್ಟಿದ್ದಾನೆ. ಆ ಉದ್ದೇಶವನ್ನ ನೀವು ಕಂಡು ಹಿಡಿದು ಅದರ ಪ್ರಕಾರ ಜೀವಿಸುವುದಕ್ಕೆ ನಿರ್ಣಯ ಮಾಡಿದ್ರೆ ನಿಮಗೂ ಅದೇ ರೀತಿಯಾದ ದಯೆಗಳನ್ನ, ದಾರಿ ಉದ್ದಕ್ಕೂ ಜನಗಳನ್ನ ದೇವರು ನೇಮಿಸಿ ತೋರಿಸುವಂತವನಾಗಿದ್ದಾನೆ. ದೇವರ ದಯೆ ನಿನ್ನ ಮೇಲೆ ಬಂದಾಗ ನೀನು ಆತನ ಉದ್ದೇಶವನ್ನ, ಆತನ ಚಿತ್ತವನ್ನ ಪೂರೈಸುವುದಕ್ಕೆ ಸಾಧ್ಯವಾಗುತ್ತೆ. ಈ ದಿನ ದೇವರ ಉದ್ದೇಶಕ್ಕೋಸ್ಕರ ಮಾತ್ರ ಜೀವಿಸಿ, ದೇವರಿಗೋಸ್ಕರ ಮಾತ್ರ ಜೀವಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.